ಒಲೆಗಲ್ಲ ಬೆಂಗಳೂರಿಂದ ಅವ್ರನ್ನ ಕರ್ಕೊಂಡು ಹೋಗೋಕೆ ಇಲ್ಲೇ ಬಸ್ ಸ್ಟಾಪಲ್ಲಿ ನಿಂತಿದ್ದೀನಿ. ಅವ್ರು ಇನ್ನೂ ಬರೋವರೆಗೂ ವೆಯ್ಟ್ ಮಾಡಿ ನಾನು ತುಂಬ ಹೊತ್ತು ಬಿಸಿಲಲ್ಲಿ ಇದೊಂದು ಯಾವುದೋ ಮೂಟೆ ಅವ್ರು ಎರಡು ತತ್ತವ್ರೆ, ಅಲ್ಲಿವರೆಗೂ ಕಾಯ್ಬೇಕೀಗ. ಅವ್ರು ಬರೋವರೆಗೂ ವೆಯ್ಟ್ ಮಾಡಿ. ಹಾಯ್ ಗಾಯ್ಸ್, ರಾಧೆ ರಾಧೆ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಜಸ್ಟ್ ತಿಂಡಿ ಎಲ್ಲ ಮುಗಿಸ್ಕೊಂಡು ಹೋಗಿದ್ದೆ, ಕೆಲಸ ಇತ್ತು, ಕೆಲಸ ಮುಗಿಸ್ಕೊಂಡೆ. ನಮ್ಮ ಅಕ್ಕನ ಕರ್ಕೊಂಬರ್ಬೇಕಿತ್ತು, ಕರ್ಕೊಂಬರ್ತೀನಿ. ಇವಾಗ ಅವ್ರು ಬರ್ತಾವ್ರಂತೆ, ಕರ್ಕೊಂಬರ್ತೀನಿ. ಇವಾಗ ಇನ್ನೇನು ತಿಂಡಿ ಎಲ್ಲ ಮುಗಿಸ್ಕೊಂಡು ಇಲ್ಲೇ ಕೂತಿದ್ದೆ. ಬೆಳಿಗ್ಗೆಯಿಂದ ಯಾಕೋ ಸ್ವಲ್ಪ ಕತ್ತು ನೋವಾಗ್ಬಿಟ್ಟೈತೆ, ಹೆಂಗೆಂಗೋ ಮಲಗಿರೋದಕ್ಕೆ. ಅದು ಹಿಂಗೆ ಆಡ್ಸೋಕ್ಕಾಯ್ತಾ ಇಲ್ಲ. ಹಿಂಗಂದ್ರೆ ನೋತದೆ, ಹಿಂಗಂದ್ರೂ ನೋತೈತೆ. ಸೊ ಅದಕ್ಕೇನಾದರೂ ಇವಾಗ ಒಂಚೂರು ಮೆಡಿಕೇಷನ್ ಮಾಡಬೇಕು. ಮೆಡಿಕೇಷನ್ಗಿಂತ ಮುಂಚೆ ಹಂಗೆ ಇದ್ದರೆ ಅದೇ ಸರಿ ಹೋಗುತ್ತೆ ಸ್ವಲ್ಪ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ನಮ್ಮಮ್ಮನೂ ತಿಂಡಿ ಆಯ್ತು, ನಮ್ಮಮ್ಮ ಏನೋ ಕೆಲಸ ಮಾಡ್ತಾವ್ರೆ. ನಾವು ಇವಾಗ ಅಂಗಡಿ ಹತ್ರ ಹೋಗ್ತೀವಿ. ಅಲ್ಲಿಂದ ನಮ್ಮ ಅಕ್ಕ ಫೋನ್ ಮಾಡಿದಾಗ ಹೋಗ್ಬಿಟ್ಟು ಕರ್ಕೊಂಬರ್ತೀವಿ. ನಮ್ಮ ಅಕ್ಕ ಬರ್ತಾವ್ರು ಬೆಂಗಳೂರಿಂದ, ಅವ್ರನ್ನ ಕರ್ಕೊಂಡು ಹೋಗೋಕೆ ಇಲ್ಲೇ ಬಸ್ ಸ್ಟಾಪಲ್ಲಿ ನಿಂತಿದ್ದೀನಿ. ಅವ್ರು ಇನ್ನೂ ಬರೋವರೆಗೂ ವೆಯ್ಟ್ ಮಾಡಿ ನಾನು ತುಂಬ ಹೊತ್ತು ಬಿಸಿಲಲ್ಲಿ ಇದೊಂದು ಯಾವುದೋ ಮೂಟೆ ಅವ್ರು ಎರಡು ತತ್ತವ್ರೆ, ಅಲ್ಲಿವರೆಗೂ ಕಾಯ್ಬೇಕೀಗ. ಅವ್ರು ಬರೋವರೆಗೂ ವೆಯ್ಟ್ ಮಾಡಿಬಿಟ್ಟು ಕರ್ಕೊಂಡು ಹೋಗ್ಬೇಕು. ಬಸ್ ಇನ್ನೂ ತುಂಬ ದೂರ ಇದೆ. ನಮ್ಮ ಸರ್ಕಲ್ ಇದು ಕಟ್ಬಳ್ಳಿ ಬಸ್ ಸ್ಟ್ಯಾಂಡು. ಆ ಕಡೆ ಹೋಗೋದು, ಈ ಕಡೆ ಬರೋದು. ಅವ್ರು ಇನ್ನೂ ಬರೋವರೆಗೂ ವೆಯ್ಟ್ ಮಾಡಬೇಕಲ್ಲ. ಬಿಸಿಲು ಬೇರೆ ಸಾಕಾಗೈತಿ. ಗಾಯ್ಸ್, ನಮ್ಮ ಹುಡುಗ ಪೆಟ್ರೋಲ್ ಖಾಲಿ ಆಗಿದೆ. ಹೋಯ್ತವನೆ. ನಾವು ಬಿಸಿಲಲ್ಲಿ ನಿಲ್ಲಕ್ಕಾಗದೆ ಆಟೋ ನೆಳ್ಳಿಗೆ ಬಂದ್ರೂ ಬಿಸಿಲು ಹೊಡಿತಾ ಇತ್ತು. ಕಾಲ್ ಮಾಡಿದ್ದೆ ಎಲೆಕ್ಟ್ರಿಕ್ ಇಟ್ಕೊಂಡು ಪೆಟ್ರೋಲ್ ತರಕ್ಕೆ ಹೋಯ್ತವನೆ. ನೋಡಿ, ಪೆಟ್ರೋಲ್ ತರ್ಬೋದು, ದುಡ್ಡು ಕೊಡೋಲ್ಲ. ಅದೇ ಹೋಗಪ್ಪ, ಇನ್ನೂ ಬಸ್ ಬಂದಿಲ್ಲ, ನಾವು ವೆಯ್ಟ್ ಮಾಡಬೇಕಿದ್ದೀನಿ. ಬಂದರು ಫೈನಲ್ ಆಗಿ. ಇಷ್ಟೊತ್ತು ಕಾಯ್ದಿತ್ತು. ಇವಾಗ ಹತ್ತು ಹಿಂದೆ ಇಲ್ಲೆಲ್ಲ ರಶ್ಶು ಕರ್ಕೊಂಡು ಹೋಯ್ತಿದೆ. ಹಾಂ, ಕಾರ ನಮ್ಮಮ್ಮ ಅಲ್ಲಿ ಪಿಕಪ್ ಮಾಡೋಕ್ಕೆ ಬಂದ್ಬಿಟ್ಟು ಇಳೀರಿ ನಿಧಾನಕ್ಕೆ ಇಳಿ. ನೋಡಿ ನಿಮ್ಮ ಲಗೇಜ್ ಅಲ್ಲೊಂದು ಇಲ್ಲೊಂದು ಕಡಿಕೊಂಡು ಚೀಲ. ಅದು ಚೀಲ ಮುಂಚೆನೇ ಇತ್ತು, ಅದು ಇಡಕ್ಕೂ ಹಂಗೆ ಹೋದೆ. ಇನ್ನೇನು ಮತ್ತೆ ಅದು ಇಟ್ಬಿಟ್ಟು ಬರೋದಂತ ಇವಾಗ ತೊಗೊಂಬಂದೆ. ಅದು ಹಂಗೆ ರಿಟರ್ನು ಮತ್ತೆ ಇಡೋದೇನು ಅಂತ ಇವಾಗ ಒಟ್ಟಿಗೆ ಇಡ್ತೀನಿ ಅಷ್ಟೇ. ಇನ್ನೂ ಬಂದೇ ಇಲ್ಲ. ನೀನು ಆಗಲೇ ಫೋನ್ ಮಾಡಿಸಿದಲ್ಲ ಮೊನ್ನೆ ನನಗೆ. ನಾನು ಹೇಳಿಲ್ವಾ ಬ್ಯಾಗ್ ಪಾಪ ಇಳಿಸ್ಕೋಬೇಕಲ್ಲ, ಒಬ್ಬ ಕಂಡಕ್ಟರ್ ಬೈ ಬಿಡ್ತಾನೆ ಅವನೊಬ್ಬ. ಇದೇನಿದು ಬಟ್ ಇವಾಗ ಗಿಡನಾ? ಇದೇಂತಕ್ಕೆ ಇಷ್ಟೊಂದು ಗಿಡ ಇದು? ಕೊಡು. ನಮ್ಮಮ್ಮ ಒಂದು ಲಗೇಜ್ ತಗೊಂಡೋಯ್ತಾರೆ, ನಾನೊಂದು ಲಗೇಜ್ ತಗೊಂಡ್ಬಿಡ್ತಾ ಇದ್ದೀನಿ. ಲಗೇಜಲ್ಲಿ ಎಲ್ಲ ಬಟ್ಟೆನೇ, ಸ್ವಲ್ಪ ಹೂವು, ಒಂದು ಬಟ್ಟೆ ಬ್ಯಾಗು. ಹೂವು ಎತ್ತಿಟ್ಬಿಡಿ ಫ್ರಿಡ್ಜಿಗೆ, ಎಲ್ಲ ಅಂದರೆ ವೇಸ್ಟ್ ಆಗಿಬಿಡ್ತಾರೆ. ಬಂದಿದ ತಕ್ಷಣ ಕೆಲಸ ಮಾಡ್ತಾಯಿದ್ದೀವಿ ಇವತ್ತು. ನಾನು ಹೋಯ್ತೀನಿ ಅಂಗಡಿ ಹತ್ರ ಕೂತ್ಕೊಂಡು ಸ್ವಲ್ಪ ಏನೇನೋ ರಿಸರ್ಚ್ ಮಾಡ್ತಾಯಿದ್ದೆ ನಾನು. ಬ್ಯಾಗ್ ನೋಡಿ, ಜಿಪ್ಪೆ ಆಗಿಲ್ಲ ನೀನು. ಏನಾರ ಬಿದೋಗಿರ್ಬೇಕು ಈಗ ಬ್ಯಾಗಿಂದ. ಹೌದಾ? ಈಗ ಜಸ್ಟ್ ಬಂದರು ಅವರು. ಸ್ವಲ್ಪ ಮೆಡಿಸನ್ ಏನೇನು ಹೇಳಿದ್ರ ಮೆಡಿಸನ್ ತೊಗೊಂಬಂದವ್ರೆ ಬೆಂಗಳೂರಿಂದ. ಇವಾಗ ನಮ್ಮ ಅಪ್ಪಂಗೆ ಮಾತ್ರೆ ಇರಲಿಲ್ಲ, ಸೊ ಅಲ್ಲಿಂದ ತೊಗೊಂಬಂದರು. ಇವಾಗ ಅದಕ್ಕೆ ತೊಗೊಂಡೋಗ್ತಿದ್ದೀನಿ 2 ಮೆಡಿಸಿನ್ನ. ಅವ್ರು ಬರಲಿ ಅಂತ ವೆಯ್ಟ್ ಮಾಡ್ತಿದ್ರು. ಇಲ್ಲಿ ತೊಗೊಳಕೋದ್ರೆ ತುಂಬ ರೇಟ್ ಜಾಸ್ತಿ, ಅದಕ್ಕೆ ಅಲ್ಲಾದರೆ ಸ್ವಲ್ಪ ಡಿಸ್ಕೌಂಟಲ್ಲಿ ಆಮೇಲೆ ಸಿಗೋದು ಇಲ್ಲ ಕೂಡ ಇದು. ಅದಕ್ಕೋಸ್ಕರ ಈಗ ಕರ್ಕೊಂಬಂದಲ್ಲ, ಈ ಟ್ಯಾಬ್ಲೆಟ್ಸ್ಗೋಸ್ಕರ ಕರ್ಕೊಂಬಂದಿದ್ದೀನಿ. ಇವಾಗ ಮಮ್ಮಿನೂ ಹೇಳ್ತಾವ್ರೆ ಎಲ್ಲಿ ಸಿಗುತ್ತೆ ಎಲ್ಲಿ ಸಿಗಲ್ಲ ಅಂತ. 1-2-3 ಟ್ಯಾಬ್ಲೆಟ್ಸ್ನ ತೊಗೊಂಬಂದು ಇಟ್ಟವ್ರೆ. ಅಂದರೆ ವೀಕ್ಲಿ ಹೋಗೋಕ್ಕಾಗಲ್ಲ ಅಂತ ಒಂದು ಟೈಮ್ ತರಿಸ್ತಾರೆ. ಒಂದು ಟೈಮ್ಗೆ ಪದೇ ಹೋಗೋಕ್ಕಾಗಲ್ವಲ್ಲ, ಎಲ್ಲರೂ ಎಸ್ಕೇಪ್ ಆಗಿಬಿಟ್ರಲ್ಲ ಅವರು. ಸೊ ನಾವು ಇವಾಗ ಟ್ಯಾಬ್ಲೆಟ್ಸ್ ತೊಗೊಂಡೋಗ್ಬಿಟ್ಟು ಡ್ಯಾಡಿಗೆ ಕೊಡ್ತೀವಿ. ಅವರು ಟ್ಯಾಬ್ಲೆಟ್ಸ್ ತೊಗೋಬೇಕು ತಿಂಡಿ ಮಾಡಿಬಿಟ್ಟು ಫಸ್ಟು. ಮನೆ ಹತ್ರ ಇದ್ದರೆ ಇದೊಂದೇ ಗಾಡಿ ಓಡಿಸೋದು ಜಾಸ್ತಿ. ನಾವು ಇದೇ ಬೆಸ್ಟ್ ಗಾಡಿ ನಮಗೆ ಬಿಡಿಸೋಕ್ಕೆ. ಈಸಿ ಆಗ್ಬೋದು. ಯಾರು ಸೆಂಟ್ರಲ್ಲೇ ಗಾಡಿ ನಿಂತ್ಕೊಂಡಿದೆ ಹೇಳಿ. ಇವ್ರದೇ ಒಂಥರ. ಅಂಗಡಿ ಹತ್ರ ಬಂದಿದ್ದಾಯ್ತು. ಇವಾಗ ಮನೆಯಿಂದ ಅಂಗಡಿಗೆ ಬಂದು ಇವಾಗ 1/2 hour ಇಲ್ಲಿ ಕೂತ್ಕೊಂಡು ಫೋನ್ ಮಾಡಿದ್ರೆ ಏನಾರು ಕೆಲಸ ಇದ್ದರೆ ಮತ್ತೆ ಹೋಗ್ತೀನಿ ಇಲ್ಲಿಂದ ಮನೆಗೆ ಅಷ್ಟೇ. ಚಪ್ರಿ ಡ್ರಿಂಕ್ಸ್ ಕುಡಿತಾ ಇದೀವಿ ಇವತ್ತಿಬ್ರು. ಆರುತ್ತೆ. ಇಲ್ಲ ಇವಾಗ ಏನೋ ಒಂಥರ ದಪ್ಪ ಆದಂಗೆ ಆಗ್ಬಿಟ್ಟೈತೆ ಅಲ್ಲ? ಗಟ್ಟಿ ಐತಪ್ಪ ಬಾಟ್ಲು. ಏರ್ ಇಷ್ಟ್ಬಿಟ್ರು. ಚಪ್ರೀಶ್ ಡ್ರಿಂಕ್ ಇದು ಪಾಪ ನೇಮ್ ಮಾಡಿಬಿಟ್ಟವ್ರೆ. ಚಪ್ರೀಶ್ ಡ್ರಿಂಕ್ ಅಂತ. ಸ್ಟಿಂಗ್ ಅಲ್ಲ ಇದು, ಈಗ ಜ್ಯೂಸ್ ಅಲ್ಲ, ಈಗ ಇದು ಚಪ್ರೀಶ್ ಡ್ರಿಂಕ್. ಇದು
ನಮ್ಮ ಹುಡುಗನು ಕುಡಿತಾವ ನಂಗೆ ಅಂದ್ಬಿಟ್ಟು ಅವನು ಚಪ್ರಿನಾ ನಾನು ಕುಡಿತಿದ್ದೀನಿ ಈಗ ಅಂದ್ಬಿಟ್ಟು ನಾನು ಚಪ್ರಿನಾ ಅಲ್ಲ. ಹಂಗೆ ಹೇಳೋಕ್ಕಾಗಲ್ಲ, ಜ್ಯೂಸ್ ಅಷ್ಟೇ ಇದು. ನಾವು ಕುಡಿತಿರ್ಲಿಲ್ಲ, ಈಗ ನಮ್ಮ ಹುಡುಗ ತಗೊಂಡೋಯ್ತಿದ್ದ ಹೋಲ್ಸೇಲ್ಗೆ ಅಂತ ಹಂಗೆ ಇಸ್ಕೊಂಡಿದ್ದು. ಬಿಟ್ಟಿಲ್ಲ, ಆಮೇಲೆ ಕಾಸು ಹಾಕ್ಬೇಕು ಅವನಿಗೆ. ಓಹೋ ಮರಿ ಅವ್ನಿಗೆ ಆಮೇಲೆ ಕಾಸು ಹಾಕಿಲ್ಲ ಅಂದ್ರೆ ಹಿಡ್ಕೊತಾನೆ. ನೋಡ ಓಹ್ ಇದು ಕೊಡ್ಸಿದ್ದು ನೋಡ ಅಂತ ಹೇಳ್ಬಿಡಪ್ಪ ಅವನಂಗೆ ಹಂಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಬಿಡೋದಲ್ಲ. ಥ್ಯಾಂಕ್ಸ್ ಧನರಾಜ್, ಪುಕ್ಷಟೆ ಕೊಟ್ಟೋಗಿದ್ಗೆ. ಪಿಂಕ್ ಆಗೋಯ್ತಲ್ಲೋ ಲೇಡೀಸ್ ಥರ. ನಾನೇನು ಹೇಳ್ತಿದ್ದೆ ಅನ್ಕಂಡೆ ಅಲ್ವಾ, ಅದಕ್ಕೆ ನಾನು ಹೇಳ್ತೀನಿ ಅಂತ ನೋಡಿ ಇವ್ ಅಣ್ಣ ಫುಲ್ ಮೋಸ ಮಾಡ್ತಾನೆ ಅಣ್ಣ. ಬಿಡು ಅಳ್ಬೇಡ ಬಿಡು, ಅಳ್ತಾವ ನಾನು ಇಷ್ಟು ಕಾಮಿಡಿಗೆ ಅಳ್ತಾನೆ ನೋಡ್ಕ. ಹೋಗ್ಲಿ ಮಾಡು ನಿಂಗೆ ಕೊಡಪ್ಪ. ಆಗಿಲ್ಲ, ಲೇಡೀಸ್ ನಿಂಗೆ ತೋರ್ಸು ಅನ್ಸತಿ. ತೋರ್ಸು, ಚಪ್ರಿ ಡ್ರಿಂಕ್ ಕುಡಿತಾ ಇದೆಯಲ್ಲೋ, ತೋರ್ಸು ತೋರ್ಸು ತೋರ್ಸು. ನೀನ್ ಕೊಡ್ದಿರೋದಲ್ವೇ ಚಾಲೆಂಜ್ ನಾನು ಕೊಡ್ದಿರೋದಲ್ವ. ಇರೋ ಸ್ಟಾರ್ಟ್ ಮಾಡ್ತೀನಿ ಇವಾಗ. ಒಲೆಲ್ಲ ಚೆಲ್ಕಂಡ ಅವಣ್ಣ ಚಾಲೆಂಜ್ ಆಗ್ಲಿಲ್ಲ, ಅಕ್ಸೆಪ್ಟ್. ಹೆಂಗ್ ಕುಡಿತಾರಲ್ಲ ಅವರು. ನೀನ್ ಕುಡಿ ಇದನ್ನ ಅಷ್ಟೇ ಜ್ಯೂಸ್ನ. ಜ್ಯೂಸಾ ಮೂಗಲ್ಲೆಲ್ಲ ಬಂದ್ಬಿಡ್ತಲ್ಲ. ತಡಿ ತಡಿ ತಡಿ. ಆಗ ಜಸ್ಟ್ ಊಟಕ್ಕೆ ಬಂದಿದ್ದೀನಿ, ಊಟ ಮಾಡಬೇಕು ಅದಕ್ಕೋಸ್ಕರ ಅಂತ. ಊಟ ಮಾಡಬೇಕು. ಫ್ಯಾನ್ ಎಲ್ಲ ಹಾಕ್ಬಿಟ್ಟು ನಮ್ಮ ಅಕ್ಕ ವರ್ಕ್ ಮಾಡ್ತಾವ್ರು ಅವ್ರ ಪಾಡಿಗೆ. ಅವರು ಡಿಪ್ರೆಷನ್. ನಮ್ಮಮ್ಮ ಏನು ಅಡುಗೆ ಮಾಡೋರು ನೋಡಬೇಕಲ್ಲ. ನಾವೇನು ತರಲ್ಲ. ಚಿತ್ರಾನ್ನ, ಫ್ರೈಡ್ ರೈಸ್ ಇದೆ ವಿತ್ ಯಮಿ ಪನೀರ್ಸ್ ಎಲ್ಲ ಐಟಮ್ಸ್ ಎಲ್ಲ ಹಾಕ್ಬಿಟ್ಟು ಮಾಡಿದ್ದಾರೆ. ಸೊ ಇವಾಗ ತಿಂದು ಸಂಜೆ ಒಳ್ಳೆ ರೀಲ್ ಶೂಟ್ ಮಾಡೋಕ್ಕೆಲ್ಲರೂ ಐಡಿಯಾಸ್ ಹುಡುಕಿದ್ದೀವಿ. ಕತ್ಲೆ ಇದೆ, ಫಸ್ಟು ಮನೆ ಬೆಳಕು ಮಾಡೋಣ ಕಡ ಹಿಂಗೆ. ಇವಾಗ ಊಟ ಮಾಡಿಕೊಂಡು ಅಂಗಡಿ ಹತ್ರ ಹೋಗ್ತೀನಿ. ನಮ್ಮಪ್ಪ ಚಂದ್ರಪಟ್ಟಣ ಹೋಗೋರು, ಅವ್ರನ್ನ ಬೇರೆ ಕರ್ಕೊಂಬರ್ಬೇಕು. ಸೊ ಫಾಸ್ಟಾಗಿ ಊಟ ಮಾಡಿಬಿಟ್ಟು ಹೋಗ್ತೀನಿ. ಗೈಸ್ ಫೋನ್ನ ಮನೇಲೆ ಚಾರ್ಜ್ ಹಾಕಕ್ಕೆ ಬಿಟ್ಬಿಟ್ಟು ಹೋಗಿದ್ದೆ. ಸೊ ಇವಾಗ ಅದಕ್ಕೆ ಫೋನ್ ತೊಗೊಳೋಣ ಅಂತ ಬಂದೆ. ಹೋಗ್ತಾ ಇದ್ದೀನಿ ಅಂಗಡಿ ಹತ್ರ ನೆಟ್ಕೊಂಡು. ಬಿಸಿಲು ಫುಲ್ ಬಿಸಿಲು. ಮಾಮೂಲಿ ರೋಡಲ್ಲಿ ನೆಡ್ಕೊಂಡು ಹೋಗೋದು ಅಷ್ಟೇ, ನಮ್ದು ಏನಿಲ್ಲ ಕೆಲಸ. ಇದೇ ರೋಡಲ್ಲಿ ಹೋಗು, ಇದೇ ರೋಡಲ್ಲಿ ಬಾ, ನೀಟಾಗಿ ನೋಡ್ಕೊಂಡು ಹೋಗು. ಕೆಳಗಡೆ ಎಲ್ಲೂ ಕಲ್ಲು ನೋಡ್ಕೊಂಡು ಹೋಗು. ಕಲ್ಲಿಗೆ ಕಾಲಿಗೆ ಸಿಕ್ಕಿದ್ರೆ ಎಡಗ್ಬಿಟ್ಟು ಬೀಳು, ಅದೇ ಆಗೋಗೈತೆ. ಶಟಲ್ ಬ್ಯಾಟ್ ಆಡೋಕ್ಕೆ ಅಂತ ಬಂದೆ. ಅಂದರೆ ಬರ್ತಾರೆ ಇವಾಗ. ಫೋನ್ ಮಾಡಿಬಿಟ್ಟು ಕರ್ಸ್ಬಿಟ್ಟು ಶಟಲ್ ಬ್ಯಾಟ್ ಆದರೂ ಪ್ಲೇ ಮಾಡ್ತೀನಿ. ಎಲ್ಲ ಬ್ಯಾಟ್ಸ್ನೆಲ್ಲ ಈಚೆ ತೊಗೊಂಡು ಹೋಗ್ತೀನಿ. ಇಲ್ಲಿ ಎತ್ತಿಟ್ಟಿರ್ತೀನಿ. ಇದು ಯಾವುದೋ 2 ಕಿತ್ತೋಗ್ಬಿಟ್ಟೈತೆ, ಇನ್ನು 2 ಚೆನ್ನಾಗೈತೆ. ನಾ ತೊಗೊಂಡೋಗ್ಬಿಟ್ಟು ಈಚೆಗೆ ಇಟ್ಟರೆ ಅವ್ರು ಬರ್ತಾರೆ. ಈಗ ಫೋನ್ ಮಾಡಿ ನೋಡಿ, ಬಂತು ಸೌಂಡು. ರಾಯ್ಸ್ ಇವಾಗ ಎಲ್ಲರೂ ಬಂದರು, ಎಲ್ಲರೂ ಪ್ಲೇ ಮಾಡೋದೆ ಈಗ. ಅಷ್ಟೇ ಸ್ಟಾರ್ಟ್ ಆಡೋದೆ. ಇವನು ಬೇರೆ ಬಂದು ಒಂದು ಮಧ್ಯಕ್ಕೆ ಆಡ್ತೀವಿ ಅಂತ ಸೈಕಲ್ ತೆಗ್ದು. ಸಾಕು ನೀನು ಕೂತ್ಕೊಡು ಬಿಡ. ಹಿಂಗೆ ಹೋಗ್ಬೇಕು. ಇಷ್ಟು ಒಂದು 6 o'clockವರೆಗೂ ಆಡ್ಬಿಟ್ಟು ಆಮೇಲೆ ಸಿಗ್ತೀನಿ. ಈಗ ಒಂದು ರೀಲ್ ಕೂಡ ಸ್ಟಾರ್ಟ್ ಮಾಡಬೇಕು. ಎಲ್ಲ ನಂತಕ್ಕೆ ಬರ್ತಾನೆ ಇಲ್ಲ. ಇವಾಗ ಮುಗೀತು ಗೇಮ್ ಮಾಡಿ ಎಲ್ಲ ತೊಗೊಂಡು ಹೋಗ್ತವ್ರೆ. ಬ್ಯಾಟ್ ತೊಗೊಂಡು ರೆಡಿ ಮಾಡ್ಕೊಂಬರಕ್ಕೆ ಹೋಗ್ತಾವ್ರೆ. ಅವ್ರು ರೀಲ್ಸ್ ನೋಡ್ತಾವ್ರೆ. ನಾವು ಕುತ್ಕೊತೀವಿ ಸ್ವಲ್ಪ ಹೊತ್ತು. ಹುಷಾರಾಗಪ್ಪ. ಏರಿಯಾನೇ ಬೆಳಗ್ಗೆ ಬರ್ಸ್ಬಿಟ್ಟ ನೀಟಾಗಿ. ಏರಿಯಾನೇ ಬೆಳಗ್ಗೆ ಬರ್ಸ್ತಾನೆ. ಮುಂಜಾನೆ ಎಲ್ಲ ಶಟಲ್ ಬ್ಯಾಟ್ ಎಲ್ಲ ಮುಗಿಸ್ಕೊಂಡು ಇವಾಗ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೇನು ಮುಗೀತು ನಮ್ಮದು ಡ್ಯೂಟಿ ಅಂಗಡೀಲಿ. ಸೊ ಇವಾಗ ಮನೆ ಹತ್ರ ಹೋಗಬೇಕು. ಮನೆ ಹತ್ರ ಸ್ವಲ್ಪ ಕೆಲಸ ಐತೆ. ಕೆಲಸ ಅಂದರೆ ಏನಿಲ್ಲ, ಗಾಡಿ ಒಳಗಡೆ ಹಾಕ್ಬಿಟ್ಟು ಎಡಿಟಿಂಗ್ ಮಾಡೋದೇ ನನ್ನ ಕೆಲಸ. ಸೊ ಇವಾಗೆಲ್ಲ ಎತ್ತಿಟ್ಟಿದ್ದಾಯಿತು ಐಟಮ್ಸ್ನ. ನಾನಿವಾಗ ಲೈಟ್ಸ್ ಎಲ್ಲ ಆಫ್ ಮಾಡಿ ಮನೆ ಹತ್ರ ಹೋಗ್ಬೇಕು. ನನ್ನ ಫ್ರೆಂಡ್ ಬರ್ತಾನೆ, ಅವನ ಜೊತೆ ಹೋಗ್ತೀನಿ. ಮಮ್ಮಿ ಅಡುಗೆ ಮಾಡ್ಕೊಡ್ಬೇಕು. ಚಪಾತಿ ಹಾಕ್ಬೇಕು ಇವಾಗ. ಸೊ ಊಟ ಮಾಡೋವರೆಗೂ ಚಪಾತಿ ಹಾಕಬೇಕು. ಇನ್ನೂ ಹಾಕಿಲ್ಲ, ಅದಕ್ಕೆ ಹೇಳಿದ್ದು ನಾನು ಇನ್ನೂ ಹಾಕಬೇಕು ಅಂತ. ಅಮ್ಮ ನೀನು ಬರೋ ವಿಡಿಯೋಗಳು ಜಾಸ್ತಿ ನೋಡ್ತಾರೆ ಕಣಮ್ಮ ಜನ. ಹಾಂ ಏನೋ ಹತ್ತೈತಿಲ್ಲ ಕೈ ಮೇಲೆ. ಜಸ್ಟ್ ಊಟ ಮುಗಿಸ್ಕೊಂಡು ನಾವು ಎಡಿಟ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಇವಾಗ ಎಡಿಟ್ ಮಾಡಿಬಿಟ್ಟು ರೆಸ್ಟ್ ಮಾಡಬೇಕಷ್ಟೇ. ಸೊ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೂ ಸೂಪರ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.